ಇಲ್ಲಿಂದ ಯಾರಾದ್ರೂ ಪರಿಚಯ ಇದೆಯಾ ನಿಮ್ಗೆ? ಇಲ್ಲ, ಹೌದಲ್ಲ? ಓಕೆ, ಈಗ ಎಲ್ರು ಹಸಿರು ಸೀರೆ ಹಾಕೊಂಡು ಬಂದಿದ್ದೀವಿ. ಏನಕ್ಕಿರ್ಬೋದು? ಗೊತ್ತಿಲ್ಲ. ಇವರೊಬ್ರು ಹಾಕ್ಲಿಲ್ಲ, ಸ್ವಲ್ಪ ಗಡಿಬಿಡಿಯಲ್ಲಿ ಬಂದ್ರು. ಪ್ಲೀಸ್ ಪಾತೇನೆ ಮುಂದೆ. ಹಸಿರು ಸೀರೆ ಹಾಕೊಂಡು ಬಂದಿದ್ದೀವಿ. ಇವತ್ತು ಮಂಡೇ. ಯಾಕೆ ಹಾಕಿರ್ಬೋದು? ಗೊತ್ತಿಲ್ವಾ? ಇಲ್ವಾ? ಓಕೆ, ಈಗ ನಿಮ್ಮ ಬಗ್ಗೆ ಎಲ್ಲರ ಹತ್ರ ಒಂದು ತಿಳಿಸ್ಬೇಕಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೇಲೆ ಆಲ್ರೆಡಿ ನಾನು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ದೀನಿ. ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ನಿಮ್ಮಲ್ಲಿ ಒಬ್ಬಳು ಕೆಲಸ ಮಾಡ್ತಾ ಇದ್ದಾರೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ. ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾನೆ ನಿಮ್ಮ ಮೇಲೆ, ಯಾಕೆಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಅವಳು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ, ಫಸ್ಟಿಗೆ ಅವಳಿಗೆ ಫೈಲ್ ಆ ಕಡೆ ಈ ಕಡೆ ಕೊಂಡೋಗ್ತಾ ಇದ್ರು. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ, ಹೆಂಗಸು, 2 ಮಕ್ಕಳ ತಾಯಿ, ಗಂಡ ಇಲ್ಲ, ದುಡಿಲಿಕ್ಕೆ ಬೇಕಾಗಿ ನಿಮ್ಮ ಆಫೀಸಿಗೆ ಬಂದು ಸೇರ್ಕೊಂಡಿದ್ದಾಳೆ. ನೀವು ಅಲ್ಲಿ ಇಲ್ಲಿ ಮುಟ್ತಾ ಇದ್ರಿ ಅವಳನ್ನು. ನೋಡಿ ನಾ ಹೇಳಿ ಕೇಳಿ ಫಸ್ಟ್. ಇಲ್ಲ ಅಂತ ಅದಕ್ಕೆಲ್ಲ ಎಂಕ್ವೈರಿ ಯಾಕೆ ಆಫ್ ಪ್ರಕೃತಿ ಪ್ರಿಯರಂತೆ. ಒಂದ್ ನಿಮಿಷ ಅದಾಯ್ತಲ್ಲ, ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿದ್ರಿ. ಅವಳು ಇಲ್ಲಿ ಕಬ್ಬು ತೊಳಿಲಿಕ್ಕೆ ಹೋದ್ಲು. ಅಲ್ಲೂ ನಿಮ್ಮ ತೀಟೆ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ನಿಮ್ಗೆ. ನಿಮ್ಮ ಮುಖ ನೋಡಿ, ಮೂತಿ ನೋಡಿ, ನೀವು 2 ವರ್ಷದಲ್ಲಿ ರಿಟೈರ್ಮೆಂಟ್ ನಿಮಗೆ. 2 ಸುಳ್ಳ ಆಪಾದನೆ ಮಾಡ್ತಾ ಇಲ್ಲ. ಯಾರು ಒಬ್ಳು ಹೆಂಗಸು ನೋಡಿ, ಒಂದು 15,000ಕ್ಕೆ ಅವಳ ಮಾನ ಕಳ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಮತ್ತೆ ಇಂತ 15,000ದ ಕೆಲಸ ಇದೆಯಲ್ಲ, 100 ತೆಗ್ಸಿ ಕೊಡ್ಬೋದು ಅವಳಿಗೆ. ಬಟ್ ನೀವು ವರ್ಕ್ ಪ್ಲೇಸ್ ನೋಡಿ, ನೀವು ಹೇಳಿದಿರಿ. ನೀನು ಸೋಮವಾರ ದಿನ ನಿಮ್ಗೆ ಗೊತ್ತುಂಟು ಅವಳು ಯಾರಂತ ಹೇಳಿ, ನಾವು ಪೊಲೀಸರಿಗೆ ಅವಳನ್ನು ಕರ್ಕೊಂಡು ಹೋಗಿ ಇಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಮತ್ತೆ ನಿಮ್ ಮೇಲೆ ಏನ್ ಎಂಕ್ವೈರಿ ಆಗ್ಬೇಕು ಅದು ಆಗುತ್ತೆ, ಗೊತ್ತಾಯ್ತಲ್ಲ? ತಪ್ಪಿದೆ, ತಪ್ಪಿದೆ. ಮಕ್ಕಳಿಲ್ವಾ? ಹೆಣ್ಣು ಮಗಳಿದ್ದಾಳೆ. ಅಷ್ಟು ಹೇಗೆ ಆಗ್ತದೆ? ನಿಮ್ಮ ಏಜ್ ನೋಡಿ, ಒಂದು ಹೆಣ್ಣಾಯ್ತಿಲ್ಲ. ಏನು ಹೇಳಲಿಕ್ಕೆ ಏನಿಲ್ಲ. ನೀವು ಮಾಡಿದ್ದು ಸರಿ ಅಂತ ನಾವು ಹೇಳುದು. ಅಲ್ಲ, ನಮ್ಮ ಆಫೀಸ್ ನಲ್ಲಿ ಉಂಟು, ಜನಗಳು ಹೆಣ್ಮಕ್ಳುಗಳು ಉಂಟು. ಕೇಳಿ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಆಫೀಸಲ್ಲಿ ಇರುವವರನ್ನು ನಿಮಗೆ ಮಿಸ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಹೀಗೆ ಕೆಲಸ ಮಾಡುವವರು ಎಲ್ಲರೂ ಇದ್ದಾರೆ, ಬೇರೆಯವರು ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ. ಹೆಂಡತಿಯನ್ನು ಬೇರೆಯವರು ಏನ್ ಮಾಡ್ತೀವಿ, ಏನ್ ಮಾಡ್ತೀವಿ ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಇಷ್ಟು ಆಫೀಸ್ ಇದೆ, ಯಾವ ಆಫೀಸಿಗೂ ನಾವು ಈ ರೀತಿ ಹೋಗಿ ಮಾಡ್ಬೋದಲ್ವಾ? ಆ ತರದ್ದೇನು ಇಲ್ಲಲ್ಲ. ಇಲ್ಲ. ಕೇಳಿ ನೋಡಿ, ಕಂಪ್ಲೇಂಟ್ ಯಾಕೆ ಮಾಡ್ತಾರೆ? ಅವಳು ಗ್ರೂಪ್ ಡಿ ವರ್ಕರ್, ಅವಳು ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ? ಅವಳು ಯಾಕೆ ನಿಮಗೆ ಕಂಪ್ಲೇಂಟ್ ಮಾಡ್ತಾಳೆ ಸರ್? ಯಾಕೆ ಕ್ಲಾರಿಟಿ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರ? ಅಲ್ಲಿ ಇಲ್ಲಿ ಮುಟ್ಟುದಂದ್ರೆ ಏನು? ಅದು ನಿಮ್ಮ ಹೆಂಡತಿಗೆ ಗೊತ್ತಾಗಬೇಕು. ಆ ತರದ್ದೆಲ್ಲ ಇಲ್ಲಮ್ಮ, ಈಸಿ ಆಗಿ ತಗೊಳ್ಬೇಡಿ. ಈಸಿಯಾಗಿ ತಗೊಂಡಿಲ್ಲ, ನಾವು ಹೇಳ್ತಾ ಇದ್ದೀವಲ್ಲ, ಆ ತರದ್ದೆಲ್ಲ ಏನು ಇಲ್ಲ, ಏನು ಇಲ್ಲ. ಸಾಧ್ಯನೇ ಇಲ್ಲ. ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ಏನಾಗಿದೆ ದೂರಿಗೆ ಏನ್ ಬಂದಿದೆ? ಕೇಳಿದಾರಲ್ಲ, ನಿಮ್ಗೆ ಯಾವ ಕಲರ್ ಸುಧಾರಿಸ್ತೀವಿ ನಾವು, ಹೇಳಿ. ಯಾರು ಬೇಕು ಆ ತರದ್ದೆಲ್ಲ ಇಲ್ಲ.
ಮಾತಾಡ್ಬೇಡಿ, ನಾವು ವಾಯ್ಸರಿಗೆ ಸೆಕ್ರೆಟರಿ ನಾವು ಏನಿಲ್ಲ. ಮತ್ತೆ ಹೆಣ್ಣಿಗೆ ನ್ಯಾಯ ಬೇಕು. ನಿಮ್ಮನ್ನ ಇಲ್ಲಿಂದ ಚೇಂಜ್ ಮಾಡುದು ನಾವು. ನಿಮಗೆ ರಿಟೈರ್ಡ್ ಆಗುವ ಒಂದು ಕಪ್ಪು ಚೀಲ. ನೀವು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಸ್ಟೇಜ್ ಅನ್ನ ಬಂದಿದ್ದೀವಿ ಅಂತ ಆ ತರ ಎಲ್ಲ ಅನ್ಕೊಳ್ಬೇಡಿ. ತಪ್ಪು ಮಾಡಬೇಡಿ. ಇಷ್ಟು ಜನ ಸ್ಟಾಫ್ ಇದ್ದಾರೆ. ಒಂದು ವಿಚಾರ, ಏನು ನಿಮ್ಮ ಹಣೆ ಬರ ಇವತ್ತು ಗೊತ್ತಾಗ್ತದೆ. ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ಅಲ್ಲ. ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವ್ಳು ಸುಳ್ಳು ಹೇಳಲಿಕ್ಕೆ. ಏನು ಗೊತ್ತಿಲ್ಲ. ಗಂಡ ಇಲ್ಲ ಅಂತಾನ ನೀವ್ ಇದಕ್ಕೆಲ್ಲ ಮಾಡುದು ಅಮ್ಮ, ನಾನೀಗ ಈ ಹಿಂದೆಲ್ಲೂ ಕೆಲಸ ಮಾಡಿ ಹೋಗಿದ್ದೀನಿ. ಹೌದಾ? ಹೌದಲ್ಲ? ಹೌದಾ? ಇದುವರೆಗೆ ಕೇಳಿ ಎಲ್ಲ ಹೇಳಿ ಪಾಪ ಅವಳು ಅನುಭವಿಸಿ ಕಂಪ್ಲೇಂಟ್ ಮಾಡಿದಾಳೆ ಈಗ. ಒಬ್ಬ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಯಾರ ಬಗ್ಗೆ ಮಾಡ್ಬೋದಲ್ವಾ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಯಾರ ಬಗ್ಗೆ ಮಾಡ್ಬೋದಲ್ಲ? ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅಂತಾದ್ರೆ ಇದು ಬಹಳ ಅನ್ಯಾಯದ ವಿಚಾರ ಮಾಡಿ. ಅನ್ಯಾಯ. ಅಧಿಕಾರದ ದುರುಪಯೋಗ ಮತ್ತೆಂತ? ಇಲ್ಲ, 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 ಇಲ್ಲ.